ಹೆಲೋ ಗೈಸ್, ನೀವು ನೋಡ್ತಾ ಇದ್ರೆ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಗೂಗಲ್ ಕ್ರೋಮ್ನಲ್ಲಿ ನೀವು ಯಾವುದಾದ್ರೂ ವೆಬ್ಸೈಟ್ನ ಓಪನ್ ಮಾಡ್ತೀನಿ ಅಂದರೆ ಈಗ ಓಪನ್ ಆಗ್ತಾ ಇಲ್ಲ. ಅದು ಒಂದೊಂದು ವೆಬ್ಸೈಟ್ ಮಾತ್ರ ಓಪನ್ ಆಗುತ್ತೆ, ಆದರೆ ಕೆಲವು ವೆಬ್ಸೈಟ್ಗಳು ಓಪನ್ ಆಗ್ತಾ ಇಲ್ಲ. ಈಗ ಹೊಸದಾಗಿ ಬಂದಿರುವಂಥ ವೆಬ್ಸೈಟ್ಗಳು ಮೋಸ್ಟ್ ಓಪನ್ ಆಗ್ತಾ ಇಲ್ಲ, ಆದರೆ ಹಳೆ ವೆಬ್ಸೈಟ್ ಕೂಡ ಕೆಲವೊಂದು ಓಪನ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ SSP ಸ್ಕಾಲರ್ಶಿಪ್ ಹಾಕಬೇಕಂದ್ರೆ ಅದರಲ್ಲೂ ಕೂಡ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಈಗ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಬೇಕಂದ್ರೆ ಅದರಲ್ಲೂ ಕೂಡ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡೋಕೆ ಆಗ್ತಾ ಇಲ್ಲ. ನೀವು ಯಾವುದಾದ್ರೂ ವೆಬ್ಸೈಟ್ನ ಓಪನ್ ಮಾಡಬೇಕಂದ್ರೆ ದಿಸ್ ಸೈಟ್ ಕಾಂಟ್ ಬಿ ರೀಚ್ಡ್ ಅಂತ ಅದು ಬರ್ತಾ ಇದೆ, ಅಂದರೆ ನಿಮಗೆ ಅದು ಎರರ್ನ ತೋರಿಸ್ತಾ ಇದೆ. ಆ ಎರರ್ನ ನೀವು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿದಲ್ಲಿ ನಾನು ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ನಿಮಗೆ ಲೈವ್ ಆಗಿ ಒಂದು 100% ಸೊಲ್ಯೂಷನ್ ನಾನು ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಲೈವ್ ಪ್ರೂಫ್ನಲ್ಲಿ ತೋರಿಸ್ತೀನಿ, ಯಾವುದೇ ಕಾರಣಕ್ಕೂ ಇದು ಫೇಕ್ ಅಲ್ಲ. ನೋಡಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಮೊದಲು ಗೂಗಲ್ ಕ್ರೋಮ್ನ ಓಪನ್ ಮಾಡ್ತೀನಿ. ನೋಡಿ, ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ನಾನು SSP ಸ್ಕಾಲರ್ಶಿಪ್ಗೆ ಒಂದು ವೆಬ್ಸೈಟ್ನ ಓಪನ್ ಮಾಡ್ತೀನಿ. ನೋಡಿ, ಇಲ್ಲಿ SSP ಅಂತ ಟೈಪ್ ಮಾಡಿಕೊಂಡು ನಾನು ಸರ್ಚ್ ಕೊಡ್ತೀನಿ. ಸರ್ಚ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲನೂ ಕೂಡ ಸರ್ಚ್ ಆಗುತ್ತೆ. ಅದಾದ ತಕ್ಷಣ ಇಲ್ಲಿ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ SSP ಸ್ಕಾಲರ್ಶಿಪ್ದು. ಈ ವೆಬ್ಸೈಟ್ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನೋಡ್ತಾ ಇರ್ಬೋದು. ನೋಡಿ, ನಾನು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ದಿಸ್ ಸೈಟ್ ಕಾಂಟ್ ಬಿ ರೀಚ್ಡ್ ಅಂತ ನಿಮಗೆ ಒಂದು ಈ ರೀತಿ ಎರರ್ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಇಲ್ಲಿ ರೀಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ಕೂಡ ನಿಮಗೆ ಅದು ರೀಲೋಡ್ ಆಗೋದಿಲ್ಲ, ಮತ್ತು ಇದೇ ರೀತಿ ನಿಮಗೆ ಅದು ಶೋ ಆಗ್ತಾ ಇದೆ. ಇದನ್ನ ನೀವು ಯಾವ ರೀತಿ ಸಾಲ್ವ್ ಮಾಡೋದು, ನಿಮಗೆ ಬೇರೆ ವೆಬ್ಸೈಟ್ನಲ್ಲೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಈಜಾಗಿ ನೀವು ಬ್ಯಾಕ್ ಬರಬೇಕಾಗುತ್ತೆ. ಮತ್ತು ಇಲ್ಲಿ ನೀವು ನ್ಯೂ ಟ್ಯಾಬ್ನ ಓಪನ್ ಮಾಡ್ಕೊಳ್ಳಿ. ನ್ಯೂ ಟ್ಯಾಬ್ನ ಓಪನ್ ಮಾಡ್ಕೊಂಡ್ರಿಂದ ನಿಮಗೆ ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನೀವು ಸೆಟ್ಟಿಂಗ್ನ ಓಪನ್ ಮಾಡಿ. ನೋಡಿ, ನೆಕ್ಸ್ಟ್ ನೀವು ಇದರಲ್ಲಿ ತುಂಬ ಸೆಟ್ಟಿಂಗ್ಸ್ ಇರುತ್ತೆ. ಇದರಲ್ಲಿ ನೀವು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿಯಲ್ಲಿ ನಿಮಗೆ ಇದರಲ್ಲಿ ಮೊದಲು ಅದು ಗೊತ್ತಾಗೋದಿಲ್ಲ ಯಾವ ರೀತಿ ಸೆಟ್ಟಿಂಗ್ ಇದೆ ಅಂತ. ನೀವು ಯಾವುದೇ ರೀತಿ ನೀವು ಇದರಲ್ಲಿ ಟ್ರೈ ಮಾಡಿದ್ರು ಅದರಲ್ಲಿ ಸೆಟ್ಟಿಂಗ್ ನಿಮಗೆ ಅರ್ಥ ಆಗೋದಿಲ್ಲ. ಅದಾದ ತಕ್ಷಣ ಇಲ್ಲಿ ಕೆಳಗಡೆ ಬನ್ನಿ, ನೋಡ್ತಾ ಇರ್ಬೋದು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಯೂತ್ ಸೆಕ್ಯೂರ್ DNS ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಚೂಸ್ ಅನದರ್ ಪ್ರೊವೈಡರ್ ಅಂತ, ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಿಮಗೆ ಕಸ್ಟಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಕಸ್ಟಮಲ್ಲಿ ನಿಮಗೆ ಈ ರೀತಿ ಆಪ್ಷನ್ಸ್ಗಳಿರುತ್ತೆ. ಇದರಲ್ಲಿ ನೀವು ಯಾವ ಸೆಲೆಕ್ಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಇದರಲ್ಲಿ ನೀವು ಓಪನ್ DNS ಮಾಡಬೇಡಿ, ಮತ್ತು ಇಲ್ಲಿ ಕ್ಲೌಡ್ ಫೇರ್ ಅಂತ ಇದೆ ನೋಡಿ, 1.1.1 ಅಂತ ಇದೆ ಈ ರೀತಿ ಇರುತ್ತೆ. ಈ ಕ್ಲೌಡ್ ಫೇರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದಾದ ತಕ್ಷಣ ನಿಮಗೆ ಇದು ಕನೆಕ್ಟ್ ಆಗುತ್ತೆ. ಈಗ ನೀವು ವೆಬ್ಸೈಟ್ನ ಓಪನ್ ಮಾಡ್ಬೋದು. ನಾನು ಲೈವ್ ಆಗಿ ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಈಗ ನಾನು ಮತ್ತೆ SSP ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡ್ಕೊಂಡೆ ಅಂದರೆ ವೆಬ್ಸೈಟ್ ಈ ರೀತಿ ಬರುತ್ತೆ. ಮತ್ತು ನಾನು ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ನನಗೆ SSP ಸ್ಕಾಲರ್ಶಿಪ್ ವೆಬ್ಸೈಟ್ ಓಪನ್ ಆಯಿತು. ಅದಾದ ತಕ್ಷಣ ಮತ್ತೊಂದು ಕೂಡ ನಾನು ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈಗ ಎಲ್ಲ ಲಾಗಿನ್ ಪೇಜ್ ಕೂಡ ಓಪನ್ ಆಯಿತು. ಆಲ್ರೆಡಿ ನಾನು ಇದೇ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೆ. ಅದು ದಿಸ್ ಸೈಟ್ ಕಾಂಟ್ ಬಿ ರೀಚ್ಡ್ ಅಂತ ಬರ್ತಾ ಇತ್ತು. ಆದರೆ ಇದು ನೋಡ್ತಾ ಇರ್ಬೋದು, ಈಗ ಲಾಗಿನ್ ಪೇಜ್ವರೆಗೂ ಬಂದಿದೆ. ನೀವು ಲಾಗಿನ್ ಮಾಡಿಕೊಂಡು ಅಪ್ಲೈ ಕೂಡ ಮಾಡ್ಕೋಬೋದು. ನಿಮಗೆ ಬೇರೆ ವೆಬ್ಸೈಟ್ಗಳಲ್ಲೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದರೆ ನೀವು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ಆ ಸೆಟ್ಟಿಂಗ್ನ DNSನ ನೀವು ಇದರಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆದರೆ ಮಾತ್ರ ನಿಮಗೆ ಬರುತ್ತೆ, ಇಲ್ಲ ಅಂದರೆ ನಿಮಗೆ ಓಪನ್ ಆಗೋದಿಲ್ಲ. ಇದೊಂದು ಬೆಸ್ಟ್ ಟ್ರಿಕ್ ಅಂತ ಹೇಳ್ಬೋದು ನಿಮ್ಮ ಗೂಗಲ್ ಕ್ರೋಮ್ನ ನೀವು ವೆಬ್ಸೈಟ್ನ ರನ್ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅವ್ರಿಗೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅವ್ರಿಗೂ ಕೂಡ ಸಾಲ್ವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.